ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ರೀಸೆಂಟಾಗಿ ನಮ್ಮದು ಸೆಕೆಂಡ್ ವೆಡ್ಡಿಂಗ್ ಆ್ಯನಿವರ್ಸರಿ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ನಾನು ಹೇಳಿದ್ದೆ ನಾನು ಮೇಕಪ್ ಆರ್ಟಿಸ್ಟ್ ಕೋರ್ಸ್ಗೆ ಜಾಯ್ನ್ ಆಗಿದ್ದೀನಿ ಅಂತ. ಸೊ ಇವಾಗ ನನ್ನ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಕಂಪ್ಲೀಟ್ ಆಗಿದೆ. ಸೊ ಕೋರ್ಸ್ ಮುಗಿದ ಮೇಲೆ ನಮಗೆ ಪೋರ್ಟ್ಫೋಲಿಯೋ ಶೂಟ್ ಮತ್ತು ಸರ್ಟಿಫಿಕೇಷನ್ ಇರುತ್ತೆ. ಪೋರ್ಟ್ಫೋಲಿಯೋ ಶೂಟ್ ಅಂದರೆ ನಾವು ಕ್ಲಾಸಲ್ಲಿ ಏನು ಕಲ್ತಿರ್ತೀವಿ ಅದನ್ನು ಒಂದು ಮಾಡೆಲ್ ಮೇಲೆ ನಾವು ಕಂಪ್ಲೀಟಾಗಿ ಲುಕ್ನ ಕ್ರಿಯೇಟ್ ಮಾಡಬೇಕು. So this vlog is all about portfolio shoot and certification. ನಾನು ಬೆಳಿಗ್ಗೆ ನಾಗರಬಾವಿಯಿಂದ ಅತ್ತಿಗುಪ್ಪೆಗೆ ಆಟೋ ಬುಕ್ ಮಾಡ್ಕೊಂಡು ಹೋದೆ. ಅಲ್ಲಿಂದ ನೆಕ್ಸ್ಟ್ ನನ್ನ ಫ್ರೆಂಡ್ ಮತ್ತು ಅವಳ ಮಾಡೆಲ್ನ ಪಿಕಪ್ ಮಾಡಿಕೊಂಡು ಇದು ಕ್ಯಾಪ್ಚರ್ ಸಿಟಿ ಅನ್ನೋ ಲೊಕೇಶನ್ಗೆ ಹೋದ್ವಿ, ತಿಮ್ಸಂದ್ರಾಗೆ. ಅತ್ತಿಗುಪ್ಪೆಯಿಂದ 1.5 hour ಇದೆ, 52 kilometers ಡಿಸ್ಟೆನ್ಸಲ್ಲಿ. ಬೆಂಗಳೂರಿಂದ ತುಂಬ ದೂರ ಇತ್ತು. ಸೊ ವಿ ಲೆಫ್ಟ್ ಅರ್ಲಿ ಬಿಕಾಸ್ ನಾವು ಸರ್ಟಿಫಿಕೇಷನ್ ಮುಗಿಸಿ ನಾವು ಅವರಿಗೆ ರೆಡಿ ಮಾಡಿ ಫೋಟೋಶೂಟೆಲ್ಲ ಆಗಬೇಕಲ್ವಾ. ಸೊ ವಿ ಮೂವ್ಡ್ ಅಲ್ಲಿ. ನಾವು ಲೊಕೇಶನ್ನ ರೀಚ್ ಆಗಿದ್ವಿ. ಸೊ ಇದು ನಮ್ಮ ರೂಮ್. ನಮ್ಮ ಬ್ಯಾಚ್ಗೆ ಡ್ರೆಸ್ ಕೋಡ್ ಇದ್ದಿದ್ದು ರಾಯಲ್ ಬ್ಲೂ ಕಲರ್. ಸೊ ನಾನು ಸ್ಯಾರಿ ಹಾಕೊಂಡೆ. ಆಯ್ತು ಬಂದೆ. ನನ್ನ ಹಿಂದೆ ಇರೋರು ಮಾನಸ ಅಂತ, ಇವರು ನನ್ನ ಮಾಡೆಲ್ ಫಾರ್ ಪೋರ್ಟ್ಫೋಲಿಯೋ ಶೂಟ್. ಶೀ ಸ್ವೀಟ್ ಆರ್ಟ್ ಅಂತ ಹೇಳ್ತೀನಿ ಬಿಕಾಸ್ ಶೂಟ್ ಟೈಮಲ್ಲಿ ಇವ್ರು ನನಗೆ ಜಾಸ್ತಿ ಟ್ರಬಲ್ ಮಾಡಿಲ್ಲ. ನಾನು ನನ್ನ ಬ್ಯಾಚ್ಮೇಟ್ಸ್ ಮಾಡೆಲ್ಸನ್ನ ನೋಡ್ತಾ ಇದ್ದೆ, ಅವ್ರು ತುಂಬ ಕಿರಿಕಿರಿ ಮಾಡಿದ್ರು ಅವರಿಗೆ. ಲೈಕ್ ನನಗೆ ಲಿಪ್ಸ್ಟಿಕ್ ಸೂಟ್ ಆಗಿಲ್ಲ, ನನಗೆ ಮೇಕಪ್ ಇಷ್ಟ ಆಗಿಲ್ಲ, ಅಥವಾ ನನಗೆ ಕಾಸ್ಟ್ಯೂಮ್ ಸೂಟ್ ಆಗಿಲ್ಲ ಅಂತ. ಬಟ್ ಇವ್ರು ನಂಗೆ ಆ ಥರ ಟ್ರಬಲ್ ಮಾಡಿಲ್ಲ. ಸೊ ನಾನು ಇವರಿಗೆ ಯಾವ ಲುಕ್ ಕ್ರಿಯೇಟ್ ಮಾಡಿದೆ ಅಂತ ವಿಡಿಯೋ ಎಂಡ್ವರೆಗೂ ನೋಡಿ. ಚೆನ್ನಾಗಿ ಕಾಣ್ತಿದ್ಯಾ? ಥ್ಯಾಂಕ್ ಯು. ಈ ಲೊಕೇಶನಲ್ಲಿ ನಮಗೆ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಅವೈಲೇಬಲ್ ಇದ್ದಿಲ್ಲ. ಸೊ ಮ್ಯಾಮೇ ಬೇರೆ ಕಡೆ ಅರೇಂಜ್ ಮಾಡಿಸಿದ್ರು. ಸೊ ಮುಂಚೆನೇ ಯಾರು ಇನ್ಫಾರ್ಮ್ ಮಾಡಿದ್ರು ಅಂತ ಕೇಳಿದಾಗ ಮ್ಯಾಮ್ ನಾನು ಹೇಳಿದ್ದೆ ಅಂತ ಎಲ್ಲರೂ ಕೈ ಎಷ್ಟು ಜನನಾ? ಒಂದು 30 ಜನ ಇರ್ತಾರೆ ನೋಡು. ಯಾರೆಲ್ಲ ಮದುವೆ ಆಗೋರಿದ್ದೀರಾ, ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಬೇಕು ಅಂತಿರೋರು ಈ ಲೊಕೇಶನ್ಗೆ ಹೋಗ್ಬೋದು. ತುಂಬ ಚೆನ್ನಾಗಿದೆ, ವೆರೈಟೀಸ್ ಆಫ್ ಸ್ಪಾಟ್ಸ್ ಇದೆ ಇಲ್ಲಿ. ದೂರ ಆಗುತ್ತೆ, ಬಟ್ ಪ್ರೀ ವೆಡ್ಡಿಂಗ್ ಬೇಕು, ಮೆಮೊರೇಬಲ್ ಇರಬೇಕು ಅನ್ನೋರು ಇಲ್ಲಿ ಹೋಗಿ ಫೋಟೋಶೂಟ್ ಮಾಡಿಸ್ಕೋಬೋದು. ಲೊಕೇಶನ್ ಬಂದು ಕ್ಯಾಪ್ಚರ್ ಸಿಟಿ, ತಿಮ್ಸಂದ್ರ. ಅವ್ರದ್ದು ಹಿಂಗೆ ಏನೋ ಹೇಳ್ತಿದ್ಯಲ್ಲ, ಮುಖ ತೋರಿಸು. ಅಲ್ಲ ಸರಿ, ಸರಿ ಲುಕ್ ಕಾಣಿಸ್ತಿರೋದು ಅದೆಲ್ಲ ಓಕೆ, ಫೇಸ್ ತೋರಿಸು. ಆಯ್ತಾ? ಸಾರಿ ಇಲ್ಲ, ಯಾರು ಮಾಡಲ್ಲ. ಈ ಸ್ಟೆಪ್ ತೋರಿಸಿದ ತಕ್ಷಣ ಎಲ್ಲರೂ ಬೇಡ ತಗೊಳ್ಳಿ. ಆ ಸರ್ಟಿಫಿಕೇಟ್ ಸೊ ಸರ್ಟಿಫಿಕೇಷನ್ ಮುಗೀತು ನಮಗೆ. ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಬೇಗ ಟಿಫಿನ್ ಮಾಡಿ ಮೇಕಪ್ ಸ್ಟಾರ್ಟ್ ಮಾಡಬೇಕು. ಸೊ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಬಟ್ ಸ್ಟಿಲ್ ಇಲ್ಲಿನೂ ನೋಡಿ ಎಂಡ್ವರೆಗೂ ಏನು ಮಾಡಿದ್ವಿ ಅಂತ.
ಲುಕ್ಕಲ್ಲಿರಲಿ. ಲುಕ್ ಕೆಳಗಿಂದ ಮೇಲೆ. ಕೆಳಗಿಂದ ಮೇಲೆ ಇರಲಿ. ರೆಡಿ 3 2 1 ಆ್ಯಂಡ್ ಆ್ಯಕ್ಷನ್. ಕ್ಯಾಮ್ರಾ ಲುಕ್ ಮಾಡಿರಲಿ. ಸ್ಮೆಲ್ ಮಾಡ್ತಾ ಇಲ್ವಾ? ರೆಡಿ. ನೋಡಿ ಹೆಂಗೆ ಫೋಟೋಶೂಟ್ ಎಲ್ಲ ಮುಗಿದ್ಮೇಲೆ ಮ್ಯಾಮ್ ನಮಗೆ ಬೆಸ್ಟ್ ವಿಶಸ್ ತಿಳಿಸಿದ್ರು. ಆ್ಯಂಡ್ ಮೇಕಪ್ ಎಲ್ಲ ಚೆನ್ನಾಗಿ ಮಾಡಿದ್ದೀರಾ, ಬಟ್ ಇನ್ನು ಕ್ವಿಕ್ಕಾಗಿ ಮಾಡಬೇಕು ಅಂತ ಹೇಳ್ತಾಯಿದ್ರು. ಸೊ ಅಲ್ಲಿಂದ ಹೊರಡೋಷ್ಟೊತ್ತಿಗೆ ಒಂದು 7:30 ಆಯಿತು ನಮಗೆ. 7:30 ಆಗಿತ್ತು ನಾವು ಇಲ್ಲಿಂದ ಹೊರಟಾಗ. 8:30 ಅನ್ನೋಷ್ಟರಲ್ಲೇ ನಾವು ನಾಗರಬಾವಿನ ರೀಚ್ ಆಗಿದ್ವಿ. ಸೊ ನಾವು ಮಾಡೆಲ್ಸ್ಗೆ ರೆಂಟಲ್ ತೊಗೊಂಡಿದ್ವಿ ಕಾಸ್ಟ್ಯೂಮ್ನ. ಅದನ್ನು ರಿಟರ್ನ್ ಮಾಡೋಕ್ಕಂತ ಹೋದಾಗ ಅನುಷಾ ಅವರು ನಮಗೆ ಸಿಕ್ಕರು. ಅವ್ರನ್ನ ಭೇಟಿ ಮಾಡಿದ್ದು ತುಂಬಾ ಖುಷಿ ಆಯಿತು ನಮಗೆ. ನಮಸ್ಕಾರ, ನಾನು ಮಾನಸ ಗೌಡ. ನಾನು ಇವತ್ತು ಇಷ್ಟು ಚೆನ್ನಾಗಿ ರೆಡಿ ಮಾಡಿರೋದು ಲಕ್ಷ್ಮೀ ಮಜ್ಜಿಗೆ ಅವರು. ನಿಮಗೆ ಯಾವುದೇ ರೀತಿಯ ಬ್ರೈಡಲ್ ಮೇಕಪ್ ಅವ್ರು ಯಾವುದೇ ಫಂಕ್ಷನ್ಗೆ ಮೇಕಪ್ ಅವಶ್ಯಕತೆ ಇದೆ, ದಯವಿಟ್ಟು ಲಕ್ಷ್ಮೀ ಮಜ್ಜಿಗೆ ಮೇಕಪ್ ಅವ್ರ ಪೇಜ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಿನ್ನ ಕಂಡ ಕ್ಷಣ